ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ PUC ಕನ್ನಡದಲ್ಲಿ ಎರಡನೇ ಕಿರು ಪರೀಕ್ಷೆಗಳು ನಡೀತಾ ಇದ್ದಾವೆ. ಆಲ್ರೆಡಿ ಕೆಲವು ಕಡೆ ಮುಗಿದಿದ್ದಾವೆ, ಕೆಲವು ಕಡೆ ಇನ್ನೂ ಮಾಡ್ತಾ ಇದ್ದಾರೆ. ಸೊ ನನಗೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ. ಸೊ ನಿಮಗೆ ಡೇಟನ್ನು ಕಮೆಂಟ್ ಮಾಡಿದರೆ ಬೇರೆ ವಿಷಯಗಳು ಕೂಡ ನಾನು ಲೈನ್ ಅಪ್ ಮಾಡ್ತೀನಿ. ಸೊ ಇಷ್ಟು ಕ್ವಶನ್ಗಳನ್ನು ನೋಡ್ಕೊಂಡು ಹೋದರೆ 40ಕ್ಕೆ 30 ಅಬೌವ್ ಹೆಚ್ಚಿಗೆ ಅಂಕನ್ನು ಗಳಿಸ್ತೀರಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪನ್ನು ಮಾಡಿ ಅಂತ ಹೇಳ್ತಾ, PUCಯ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳು ಕೂಡ ಲೈನ್ ಅಪ್ ಮಾಡಿದ್ದಾರೆ, ಅದನ್ನು ಕೂಡ ನೋಡಿ. ಸೊ 1 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆಗಳಂದರೆ, ಜೇನುನೊಣದ ಹೆದೆಗೆ ಹೂಬಾನ ಹೂಡಿದವನು ಯಾರು? ಬೇಟೆಗಾರ ಯಾರು? ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ? ಮಗು ಹುಟ್ಟಿದ್ದು ಎಲ್ಲಿ? ಕುಳಿತು ಕೆಮ್ಮುವ ಪ್ರಾಣಿ ಯಾವುದು? ಲಕ್ಷಧಾರಿಗಳ ಚದುರಂಗದಾಟ ಯಾವುದು? ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ಶಿಲುಬೆ ಏರಿದವರು ಯಾರು? ಯಾರ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಶಿಲುಬೆಗೆ ಏರಿದ್ದಾನೆ? ಕ್ರಿಸ್ಮಸ್ ಹಬ್ಬದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಧನಿಗಳ ಮನೆಯ ಪಕ್ಕದಲ್ಲಿ ಹೊಳೆಯುತ್ತಿದ್ದ ಹೊಳೆ ಯಾವುದು? ಧನಿಗಳ ಹೆಸರೇನು? ಬೆಳ್ಳಿ ಲೋಟವನ್ನು ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು? ಬೆಳ್ಳಿ ಲೋಟವನ್ನು ಏನನ್ನು ಕಳೆದುಕೊಂಡಿತ್ತು? ಧನಿಗಳ ದಾಂಪತ್ಯಕ್ಕೆ ಯಾವುದು ಮೂಕಸಾಕ್ಷಿಯಾಗಿತ್ತು? ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು? ವಿಜ್ಞಾನದ ಅಡಿಪಾಯ ಯಾವುದು? ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು? ಇಷ್ಟು ನಿಮಗೆ ಬಹು ಆಯ್ಕೆ, ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬೆರೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು 2 ಮಾರ್ಕ್ಸ್ ಕ್ವಶನ್ ಅಂದರೆ, ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶ ಏನು? ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವನ್ನು ಬರೀರಿ. ಮಗು ಏನೇನು ಕಲಿಯಿತು? ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ? ಮಗು ಕಲಿತ ವಿದ್ಯೆಗಳು ಯಾವುವು? ಸಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು? ಮಳೆಗಾಲದಲ್ಲಿ ಹೊಳೆ ಹೇಗೆ ಕಿರಿಕಿರಿ ಎಬ್ಬಿಸುತ್ತದೆ? ಯಾವ ವಸ್ತುಗಳು ನೀರು ಪಾಲಾದವು? ಧನಿಯ ಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ? ಕಲಾಂ ಅವರ ಬದುಕಿನ ಮಂತ್ರ ಯಾವುದು? ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಕೇಳಿದರೆ ಈ ಇಂಪಾರ್ಟೆಂಟ್ ಪ್ರಶ್ನೆ ಇತ್ತು. ಇನ್ನು ಬರ್ತಕ್ಕಂಥ 4 ಮಾರ್ಕ್ಸ್ ಕ್ವಶನ್, ಮಾನವನ ಜೀವನದ ಸಾರ್ಥಕತೆ ಎಲ್ಲಿದೆ ಎಂದು ಕವಿ ಬೇಂದ್ರೆ ಹೇಳಿದ್ದಾರೆ? ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡೋ ಸಂದೇಶ ಏನು? ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿರಿ. ಶಿಲುಬೆಗೇರಿದ ಜೀಸಸ್ನ ದೇಹ ಏನನ್ನು ಹೇಳುವಂತಿದೆ? ವಿವರಿಸಿ. ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ? ಧನಿ ಮತ್ತು ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿರಿ. ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿ, ಹೇಗೆ ವಿವರಿಸಿರಿ. ಇನ್ನು ತಾಯಿ, ತಂದೆ, ಶಿಕ್ಷಕರು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ, ಹೇಗೆ ವಿವರಿಸಿರಿ ಅಂತ ಪ್ರಶ್ನೆಗಳು. ಇನ್ನು ನಿಮಗೆ ಸಂದರ್ಭದಲ್ಲಿ ಯಾವೆಲ್ಲ ಪ್ರಶ್ನೆಗಳು ನಿಮ್ಮ ಟೆಸ್ಟಿಗೆ ಬರ್ಬೋದಂದರೆ, ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ, ತುಂಬಿರುವ ತನಕ ತುಂಬಿ ಕುಡಿಯಬೇಕು, ರಸ್ತೆ ದಾಟುವಾಗ ಎಚ್ಚರಿಕೆ, 100 ಜಾಹೀರಾತುಗಳೇ ತಲೆಗೆ ತುರುಕಿದ್ದು, ಯಾತನೆಗೋ ನಲ್ವಾತನೆ ನೋಡುವ ಮುಖಮುದ್ರೆ, ಬಂದೇ ಬರುತ್ತದೆ ತೀರುತ್ತದೆ ದೈವಿರಾಜ, ಆತನ ಈಜಿಗೆ ಮೀನುಗಳೇ ನಾಚಬೇಕು. ಧನಿಯವರು ಎಂದಾದರೂ ಒಕ್ಕಲು ಮಕ್ಕಳನ್ನು ನಂಬಿದ್ದುಂಟೆ? ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯೇ? ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು. ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳೋದು. ನೆಕ್ಸ್ಟ್, ಎಲ್ಲ ಮಕ್ಕಳ ಕನಸು ಒಂದೇ ಅಂತ ಇತ್ತು. ಇನ್ನು ಚೂರು ವ್ಯಾಕರಣಕ್ಕೆ ಬರೋಣ. ನಿಮಗೆ ನಿಷೇಧಾರ್ಥಕ ಪದಗಳನ್ನು ಕೇಳ್ತಾರೆ. ನಿಷೇಧಾರ್ಥಕ ಪದ ಅಂದರೆ ಗೊತ್ತಿರ್ಬೋದು, ಮಾಡನು, ಇದು ನಿಷೇಧಾರ್ಥಕ. ಓಕೆನಾ? ಇನ್ನು ಮಾಡಲಿ ವಿದ್ಯಾರ್ಥಕ, ಮಾಡಿಯಾನು ಸಂಭವನಾರ್ಥಕ, ಮಾಡಿಯಾನು ಸಂಭವನಾರ್ಥಕ. ಓಕೆ, ಸೊ ಇದು ನಿಮಗೆ ವ್ಯತ್ಯಾಸ ಗೊತ್ತಿರಲಿ. ಇನ್ನು ಅನ್ಯ ದೇಶೀಯ ಪದಗಳು ಇಂಪಾರ್ಟೆಂಟ್ ಇದೆ. ವಿಭಕ್ತಿ ಪ್ರತ್ಯಯಗಳು ಸೊ ನಿಮಗೆ ಕೊಡ್ತಾರೆ. ಓಕೆನಾ? ರಾಮನು ಅಂತ ಇದೆ. ಸೊ ರಾಮನು ಇದರಲ್ಲಿ ಯಾವ ಪ್ರತ್ಯಯ ಇದೆ? ಉ ಅಂತ ಇದೆ. ಓಕೆನಾ? ಉ ಯಾವುದು? ಪ್ರಥಮ. ಓಕೆನಾ? ಸೊ ಈ ಥರ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಆ ವಿಭಕ್ತಿ ಹೆಸರನ್ನು ಬರೀತಕ್ಕಂಥದ್ದು ಕೇಳ್ತಾರೆ. ಇನ್ನು ಕಾಲಸೂಚಕಗಳಿದ್ದಾವೆ. ಭೂತಕಾಲ, ವರ್ತಮಾನ ಕಾಲ, ತತ್ಸಮ ತತ್ಪವಗಳು. ಇನ್ನು ಒಂದು ವೈಯಕ್ತಿಕ ಪತ್ರ ಅಥವಾ ಮನವಿ ಪತ್ರ ಕೇಳ್ಬೋದು. ಪ್ರವಾಸಕ್ಕೆ ಹೋಗುವ ಹಣ ಆಗಿರ್ಬೋದು, ಪರೀಕ್ಷೆ ತಯಾರಿ ಕುರಿತು ತಂದೆಗಾಗಿರ್ಬೋದು, ಅಥವಾ ಪಂಚಾಯಿತಿಗಳಿಗೆ, ನಗರಸಭೆ, ಪುರಸಭೆಗಳಿಗೆ ರಸ್ತೆ, ಬೀದಿ ದೀಪ, ಗ್ರಂಥಾಲಯವನ್ನು ಕೊಡ್ತಕ್ಕಂಥ
ಸಮಸ್ಯೆಗಳ ಬಗ್ಗೆ ಹೇಳ್ತಕ್ಕಂಥ ಪತ್ರಗಳನ್ನ ಸಹಿತ ಕೇಳ್ಬೋದು. ಚೂರು ವಿಚಾರ ಪ್ರಧಾನ ಪ್ರಬಂಧಗಳ ಬಗ್ಗೆಯೂ ಕೂಡ ನಿಮ್ಗೆ ಏನು ಮಾಡ್ಬೋದಪ್ಪ ಅಂದರೆ ಬರ್ಬೋದು. ಇಷ್ಟು ಸೆಕೆಂಡ್ PUCಯ ಸೆಕೆಂಡ್ ಟೆಸ್ಟ್ಗೆ ಕನ್ನಡದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಕಮೆಂಟ್ ಪಕ್ಕ ಹೈಪ್ ಮಾಡೋದನ್ನು ಮಾತ್ರ ಮರೆಯದಿರಿ.